ಇನ್ನು ರಣಮಳೆಗೆ ಬ್ರ್ಯಾಂಡ್ ಬೆಂಗಳೂರು ಅಸಲಿಯತ್ತು ಈಗ ರಿವೀಲ್ ಆಗ್ತಾ ಇದೆ. ಅರ್ಧ ಗಂಟೆ ಮಳೆಯಾದ್ರೆ ಸಾಕು ಸಿಲಿಕಾನ್ ಸಿಟಿ ಜಲಾವೃತವಾಗ್ತವೆ. ಒಂದು ಕಡೆ ಮುಳುಗಿದ ರಸ್ತೆಗಳಲ್ಲಿ ಗುಂಡಿ ಕಾಣದೆ ಸಿಟಿ ಮಂದಿ ಪರದಾಡ್ತಾ ಇದ್ದಾರೆ. ಗುಂಡಿ ತುಂಬಿದ ರಸ್ತೆಗಳಲ್ಲಿ ವಾಹನ ಸವಾರರು ಹೈರಾಣಾಗಿ ಹೋಗ್ತಾ ಇದ್ದಾರೆ. ಐಟಿ ಸಿಟಿಯಲ್ಲಿ ಮಳೆ ನಿಂತರೂ ರಸ್ತೆ ಗುಂಡಿ ಸಮಸ್ಯೆಗಳು ಮಾತ್ರ ತಪ್ತಾ ಇಲ್ಲ. ಬಹಳ ಮುಖ್ಯವಾಗಿ ಚಿಕ್ಕಪೇಟೆ, ಶಿವಾಜಿನಗರ, ಶಾಂತಿನಗರ, ಆನೇಕಲ್ ನಗರದ ಹಲವು ಪ್ರಮುಖ ರಸ್ತೆಗಳಲ್ಲಿ ಗುಂಡಿಗಳದ್ದೇ ದರ್ಬಾರ್. ಇದು ಬ್ರ್ಯಾಂಡ್ ಬೆಂಗಳೂರ ಅಥವಾ ಗುಂಡಿ ಬೆಂಗಳೂರ ಗೊತ್ತಾಗ್ತಾ ಇಲ್ಲ. ನಗರದ ಹಲವು ಪ್ರಮುಖ ರಸ್ತೆಗಳಲ್ಲಿ ಗುಂಡಿಗಳದ್ದೇ ದರ್ಬಾರ್ ಆಗ್ತಾ ಇದೆ. ಮತ್ತೊಂದು ಕಡೆ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಒಂದು ಕಡೆ ಬೇರೆ ಬೇರೆ ಜಿಲ್ಲೆಗಳನ್ನು ಸೇರಿಸಲಿಕ್ಕೆ ಈಗ ಸರ್ಕಾರದವರು ಮುಂದಾಗ್ತಾ ಇದ್ದಾರೆ. ಇಲ್ಲಿ ಬೆಂಗಳೂರಿನ ಒಂದು ಮಾನ ಮರ್ಯಾದೆಯನ್ನು ಹರಾಜು ಹಾಕ್ತಾ ಇದ್ದಾವೆ ಗುಂಡಿಗಳು. ಬೆಂಗಳೂರಿನ ಮಾನ ಮರ್ಯಾದೆಯನ್ನು ಹರಾಜು ಹಾಕ್ತಾ ಇದೆ ಮ್ಯಾನ್ ಹೋಲ್ಸ್ಗಳು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಯಾವುದೋ ಕೆಸರುಗದ್ದೆ ಓಟಕ್ಕೆ ರೆಡಿ ಮಾಡಿ ಟಂಗಿದೆ ಇದು ರಸ್ತೆನ. ಕೆಸರುಗದ್ದೆ ಓಟಕ್ಕೆಲ್ಲ ರೆಡಿ ಮಾಡಿರ್ತಾರಲ್ಲ, ನೋಡಿ ಹೆಂಗಿದೆ ನೋಡಿ. ಇದು ಹಳ್ಳಿ ಇದಕ್ಕಿಂತ ಚೆನ್ನಾಗಿರ್ತದೆ. ಹಳ್ಳಿ ಇದಕ್ಕಿಂತನೂ ಅಚ್ಚುಕಟ್ಟಾಗಿ ರಸ್ತೆಗಳ ನಿರ್ಮಾಣ, ಒಳಚರಂಡಿ ವ್ಯವಸ್ಥೆ ಚೆನ್ನಾಗಿರ್ತದೆ. ಇದು ಬೆಂಗಳೂರಿನ ಸ್ಥಿತಿಗತಿ. ಪ್ರತಿ ಬಜೆಟ್ಟಲ್ಲೂ ಸಾವಿರಾರು ಕೋಟಿ ಮೀಸಲಿಡ್ತಾರೆ. ನೋಡಿ ಹೆಂಗಾಗಿದೆ ಅಂತ. ಚಿಕ್ಕಪಟ್ಟಣ ಇದು 35 ವರ್ಷದಿಂದ ಪ್ರಾಬ್ಲಮ್ ಇರೋದೆ, ಇವತ್ತಿನ ಏನು ಪ್ರಾಬ್ಲಮ್ ಇಲ್ಲ. 35 ವರ್ಷದಿಂದ ಪ್ರಾಬ್ಲಮ್ ಇರೋದೆ. ಇವಾಗ ಏನಾಗುತ್ತೆ, ಮಳೆ ಬಂದಾಗ ಟಾರ್ ಹೋಗುತ್ತೆ, ಅದಕ್ಕೆ ಏನು ಮಾಡೋದಕ್ಕಾಗೋದಿಲ್ಲ. ಇವಾಗ ಟಾರ್ ಬಂದಾಗ ಟಾರ್ ನಿಲ್ಲೋದಿಲ್ಲ ಸರ್. ಕಾಂಕ್ರೀಟ್ ಇದ್ರೆ ನೀವು ಎಷ್ಟು ಮಳೆ ಬಂದರೂ ಬೆಂಗಳೂರಲ್ಲಿ ಏನೂ ಆಗಲ್ಲ. ನೀವು ಕಾಂಕ್ರೀಟ್ ರೋಡ್ ಇದ್ರೆ ಏನೂ ಆಗೋದಿಲ್ಲ. ಈ ಟಾರ್ ರೋಡಾಗಿಂದ ಎಷ್ಟೇ ಒಳ್ಳೆ ಕ್ವಾಲಿಟಿ ಹಾಕಿದ್ರು ಟಾರ್ ಕಿತ್ತೇ ಹೋಗುತ್ತೆ. ಆದ್ದರಿಂದ ನಾನು ಕಾಂಕ್ರೀಟ್ ಮಾಡಬೇಕು. ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳು ಮಳೆಯಿಂದ ಆಗ್ತಾ ಇದೆ. ಜೊತೆಗೆ ಈ ರಸ್ತೆ ಗುಂಡಿಗಳಿಂದ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಲಕ್ಷ್ಮಿ ಕೊಡ್ತಾ ಹೋಗ್ತಾರೆ. ಲಕ್ಷ್ಮಿ, ಪ್ರತಿ ಬಜೆಟ್ನಲ್ಲೂ ಸಾವಿರಾರು ಕೋಟಿ ಬೆಂಗಳೂರು ಅಭಿವೃದ್ಧಿಗೆ ಅಂತ ಮೀಸಲಿಡ್ತಾರೆ. ಆ ಹಣ ಎಲ್ಲಿ ಹೋಗ್ತಾ ಇದೆಯೋ ಗೊತ್ತಿಲ್ಲ, ಆದರೆ ರಸ್ತೆ ಗುಂಡಿಗಳು ಮಾತ್ರ ಕಾಯಂ ಆಗಿದ್ದಾವೆ. ಸವಾರರು ಹೈರಾಣಾಗಿ ಹೋಗ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಲಕ್ಷ್ಮಿ? ಎಸ್ ಸಚಿನ್, ಈಗಾಗ್ಲೇನು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡೋಕ್ ಹೊಂಟಿರುವಂತಹ ಅಧಿಕಾರಿಗಳು ಇದನ್ನ ನೋಡ್ಲೇಬೇಕಾಗಿರುವಂತದ್ದು. ಯಾಕಂತಂದ್ರೆ ಜನಸಾಮಾನ್ಯರಿಗೆ ಬೇಕಾಗಿರುವಂತಹ ರಸ್ತೆಗಳೇ ಸರಿ ಇಲ್ಲ. ಯಾಕಂತಂದ್ರೆ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂತಹ ಸ್ಥಿತಿ ಈಗಾಗ್ಲೇ ಬಂದಿರುವಂತಹದ್ದು. ಅಷ್ಟರ ಮಟ್ಟಿಗೆ ಬೆಂಗಳೂರಿನ ರಸ್ತೆಗಳು ಹದಗೆಟ್ಟು ಹೋಗಿದಾವಂತ ಹೇಳ್ಬೋದು. ಕೇವಲ ಮಳೆ ಬಂದಾಗ ಮಾತ್ರ ಸಮಸ್ಯೆ ಅಲ್ಲ, ಮಳೆ ಇಲ್ಲ ಅಂದ್ರೂ ಸಹ ನಗರದಲ್ಲಿ ಸಮಸ್ಯೆಗಳ ಸಾಗರವೇ ಉದ್ಭವ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕೇವಲ ಒಂದೇ ಏರಿಯಾ ಅಂತಲ್ಲ, ನಾವ್ ಯಾವ್ದೇ ಏರಿಯಾಗ ಹೋದ್ರೂ ಸಹ ಇದೇ ರೀತಿಯಾದಂತಹ ಸಮಸ್ಯೆಗಳು ಎದ್ದು ಕಾಣ್ತಾ ಇರುವಂತದ್ದು. ಅಲ್ಲಲ್ಲಿ ಗುಂಡಿಗಳು ಬಿದ್ದಿರುವಂತಹದ್ದು, ತುಂಬಾ ಆಳವಾದಂತಹ ಗುಂಡಿಗಳು. ಯಾರೇ ಅಧಿಕಾರಿಗಳಿಗೆ ಸಂಬಂಧಪಟ್ಟವ್ರಿಗೆ ಹೇಳಿದ್ರೆ ಟೆಂಪ್ರವರಿ ಆಗಿ ಅದನ್ನ ಕೆಲಸನ ಮಾಡ್ತಾರೆ ಹೊರತು ಪರ್ಮನೆಂಟ್ ಆಗಿ ಅದಕ್ಕೆ ಯಾರು ಮುಕ್ತಿಯನ್ನ ನೀಡ್ತಾ ಇಲ್ಲ ಅನ್ನುವಂಥದ್ದು. ಚಿಕ್ಕಪೇಟೆ ಸೇರಿದಂತೆ ಶಾಂತಿನಗರ ಆಗಿರ್ಬೋದು, ಬಸವನಗುಡಿ ಆಗಿರ್ಬೋದು, ಹೀಗೆ ನಾನಾ ಏರಿಯಾಗಳಲ್ಲೂ ಸಹ ಇದೇ ರೀತಿಯಾದಂತಹ ರಸ್ತೆ ಗುಂಡಿಗಳು ಈಗಾಗಲೇ ಕಂಡು ಬರ್ತಾ ಇರುವಂತಹದ್ದು. ಒಂದ್ ಕಡೆಗೆ ಈಗ ಮೊನ್ನೆ ಅಷ್ಟೇ ಮಳೆ ಆಗಿದೆ. ಮಳೆಯಿಂದ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೊಂಡು ಜನರು ನಿಟ್ಟುಸಿರು ಬಿಡ್ತಾ ಇದ್ರೆ, ಆದ್ರೆ ಗುಂಡಿಗಳ ಸಮಸ್ಯೆ ತಪ್ತಾ ಇಲ್ಲ ನಮಗೆ ಅಂತ ಹೇಳಿ ನಮ್ಮ ಆಶ್ವೇಗ ಸುದ್ದಿ ವಾಹಿನಿ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿರುವಂತಹದ್ದು. ಬೈಕ್ ಸವಾರರು ಕೆಲವು ಬಾರಿ ಫಾಸ್ಟ್ ಆಗಿ ಬರ್ತಾ ಇರ್ತಾರೆ, ಗುಂಡಿಗಳು ಕಾಣಿಸೋದಿಲ್ಲ. ಅಂತ ಸಂದರ್ಭದಲ್ಲಿ ಸಾಕಷ್ಟು ಜನರು ಗುಂಡಿಗಳಲ್ಲಿ ಬಿದ್ದು ಪ್ರಾಣವೂ ಸಹ ಈಗಾಗಲೇ ಕಳ್ಕೊಂಡಿರುವಂತಹ ಉದಾಹರಣೆಗಳು ಸಹ ನಮ್ಗೆ ಕಂಡು ಬಂದಿರುವಂತಹದ್ದು. ಇನ್ನಾದ್ರೂ ಗ್ರೇಟರ್ ಬೆಂಗಳೂರು ಆದ ಬಳಿಕ ಆದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದಕ್ಕೆ ಏನು ಸೊಲ್ಯೂಷನ್ ಕೊಡ್ತಾರ ಅನ್ನುವಂಥದ್ದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಂತ ಹೇಳ್ತಾರೆ. ಅಧಿಕಾರಿಗಳು ಮೊದಲು ಗುಂಡಿಯನ್ನ ಕ್ಲಿಯರ್ ಮಾಡೋದಕ್ಕೆ ಮುಂದಾಗ್ಲಿ ಅಂತ ಹೇಳಿ ಜನರು ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಸಚಿನ್, ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್ಗೋಸ್ಕರ. ಒಟ್ಟಿನಲ್ಲಿ ಪ್ರತಿ ವರ್ಷ ಮಳೆ ಬರ್ತಾ ಇದೆ, ಪ್ರತಿ ವರ್ಷನೂ ಕೂಡ ಸಮಸ್ಯೆಗಳು